ಅಲ್ಲ ಕಣಕ, ನೋಡ್ದ ಭದ್ರಮ್ಮ ನನ್ನ ಬಗ್ಗೆ ಎಲ್ಲ ಹೆಂಗ್ ಮಾತಾಡೋಳೆ ಅಂತ ಹೇಳ್ಬಿಟ್ಟು. ಓ, ನನ್ನ ಬಗ್ಗೆ ಮಾತಾಡೋಳೆ, ಏನು ದುರಂಕಾರವಾಗಿ ಮಾತಾಡ್ತಾಳೆ ಅಂದರೆ, ಏನು ಅವ್ರ ಮನೆಗೆ ದುಡ್ಡೇನಾದ್ರೂ ನಾವು ಫ್ರೀಯಾಗಿ ಇಸ್ಕೊಬಿಟ್ಟು ಬಂದಿದ್ದೀವ, ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಕೊಟ್ಟಿದ್ದೀವಿ, ಆದ್ರೂ ಇಲ್ದಿರೋದೆಲ್ಲನೂ ಹೇಳ್ಕೊಂಬಿಟ್ಟು ಬಂದು ನಮ್ಮ ಮಾನ ಮರ್ಯಾದೆ ಕಳೀತಾಳಲ್ಲ. ನಾನಂತೂ ಬಿಡಕ್ಕಿಲ್ಲ, ಓ ಕೇಳೋನಿ ಅಂತ ಅನ್ಕೊಂಡಿವ್ನಿ. ನಾನು ಬಿಡಕ್ಕಿಲ್ಲ ಕಣಕ, ನಾನು ಕೇಳ್ತೀನಿ. ನನ್ನ ಬಗ್ಗೆ ಯಾಕೆ ಮಾತಾಡಬೇಕು? ಓಟ್ ಹಾಕ್ಬೇಕಂತ ಓಟು ಅವಳು ಸೊಸೆ ಹೇಳೋದೆಲ್ಲ ಹೇಳ್ಬಿಟ್ಟು ಓಟ್ ಹಾಕಿ ನಮ್ಮ ಮತ್ತೆ ಮಿಸ್ ಮಾಡಬೇಡ್ರಿ ಅಂತ ಹೇಳ್ಬಿಟ್ಟು ಬಂದು ಕೇಳ್ತಾಳಲ್ಲ. ನನ್ನ ಹತ್ರನೂ ಹಂಗೆ ಕೇಳಿದ್ಲು, ಓಟ್ ಹಾಕ್ರಿ ಮಿಸ್ ಮಾಡಿಬಿಡಿ ನಮ್ಮ ಅತ್ತೆಗೆ, ನಮ್ಮ ಅತ್ತೆ ಸರಿ ಇಲ್ಲ ಪೋಟ್ವೆಂಟಿ ಅಂತ ಹೇಳ್ಬಿಟ್ಟು ಓಟ್ ಕೇಳ್ತಾಳಲ್ಲ. ಅವಳಿಗೆ ಎಷ್ಟು ಧೈರ್ಯ ಇರಬೇಡಿ ಹೇಳಿ. ನಾನೇನು ಸ್ಟೈಲ್ ಮಾಡ್ಕೊಂಡು ಆಡ್ತೀನಂತೆ, ನಾನು ಸರಿಲ್ವಂತೆ. ನನ್ನ ಬಗ್ಗೆ ಹೇಳಿರೋದು ನೋಡು, ನನಗೆ ಹೆಂಗೆ ಮಯೂರಿತೈತಿ ಇವಾಗ ಅಂತ ಹೇಳಿದ್ರೆ ದೇವ್ರಣೆ ಕಣಕ. ನೋಡಿರಿ, ಹೋಗಿ ಕೇಳೇ ಬಿಡೋಣ. ಅದು ಹಂಗೆ ನಮ್ಮ ಬಗ್ಗೆ ಎಲ್ಲ ಮಾತಾಡ್ತಾಳೋ ಹಂಗೆ ಎಲ್ಲನೂ ಓಹೋ ಕೇಳೋರು ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ತಾಳೆ ಅಂತ ಅನ್ನಿಸ್ತದೆ. ಓ ಅದೇ ಮತ್ತೆ ಹಿಂಗೆ ಬಿಟ್ರೆ ನಾಳೆ ಇನ್ನೂ ಜಾಸ್ತಿ ನೀನೇ ಮಾತಾಡ್ತಾಳೆ. ಕೇಳೋರು ಯಾರೂ ಇಲ್ವಲ್ಲ, ಅದಕ್ಕೆ ಇನ್ನೂ ಜಾಸ್ತಿ ನೀನೇ ಮಾತಾಡ್ತಾಳೆ. ಮಾತಾಡಿದ್ರೆ ಮಾತಾಡಲಿ ಅಂತ ಹೇಳ್ಬಿಟ್ಟು ಬಿಡೋಕ್ಕಾಯ್ತದೆ? ನಡೀರಿ, ಹೋಗಿ ಸರಿಯಾಗಿ ಹಾಕೊಂಡು ರುಬ್ಬಿದ್ರೆ ಮರ್ಯಾದಿನ ಅವಾಗ ಅಯ್ಯೋ ಹಂಗಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು ಬಾಯ್ ಬಿಡ್ತಾಳೆ. ಇಲ್ಲ ಅಂತಂದರೆ ಬಾಯ್ ಬಿಡೋಕ್ಕಿಲ್ಲ ಅವಳಂತಂದ್ರೆ ಸರಿಯಾಗಿ ಹೇಳೋಣ ಬಾವಳಿಗೆ. ನಡೀರಿ, ಹೋಗಿ ಹೇಳೋಣ ನಡೀರಿ. ಓ ಹಿಂಗಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳೋಣ. ಯಾಕಂತೆ ಏನು ಅವಳು ಸೊಸೆ ಇಲ್ವೇ ಸಾಕ್ಷಿಗೆ, ಸೊಸೆನೇ ನೀನು ಕರ್ಸಿ ಉಗ್ಸಿದ್ರಾಯ್ತು. ಬಾ ಸಾವಳೆ ಹೇಳಲ್ಲ ಹೇಳಕ್ಕಿಂತ ಬಾರ ನಾ ಬಂದು ಹೇಳಿದ್ರೆ ನಂಬ್ತಿರಲಿಲ್ಲ. ನಾನು ಸ್ವಂತ ಸೊಸೆನೇ ಬಂದ್ಬಿಟ್ಟು ಹೇಳೋಳೆ ಅಂದ್ಮೇಲೆ ನಂಬಲೇಬೇಕಲ್ವಾ? ಬರ್ರಕ್ಕ ಅಕ್ಕ, ಎಲ್ಲರೂ ಒಗ್ಗಟ್ಟಾಗೆ ಇರೋಣ. ಅವಳೇನ ಶಾನೆ ಮಾತಾಡಕ್ಕೆ ಬಂದರೆ ಹಾಕೊಂಡು ಚೆನ್ನಾಗಿ ರುಬ್ಬಿದ್ರಾಯ್ತು. ಓ ಅಷ್ಟೇ ನೀನೇನು ಅನ್ನಿಸ್ಕೊಂಡು ಕುತ್ಕೊಳಕಾಯ್ತದ? ನಾನು ಸರಿ ಇಲ್ವಂತೆ. ನನ್ನ ಬಗ್ಗೆನೂ ಮಾತಾಡ್ತಾಳೆ. ನೋಡಿರಿ, ಹೋಗಿ ಮಾತಾಡೋಣ. ಭದ್ರಮ್ಮ, ಓಯ್ ಭದ್ರಮ್ಮ. ಇವಳಿಗಿನೇ ನಿಧಾನಕ್ಕೇನು ಕರೆಯೋದು, ಲೇ ಬದ್ರಿ ಅಂತಾನೆ ಕರಿಬೇಕು ಇವಳಿಗೆ. ಓಹೋ ಇಲ್ಲ ಅಂದ್ರೆ ಇವಳೇನು ಬರ ಇದಲ್ಲ. ಏನು ನಮ್ಮನ್ನೆಲ್ಲ ಬೈಕೊಳಕ್ಕೆ ಇವಳು ಏನು ಅನ್ಕೊಬಿಟ್ಟವಳೆ, ನಮಗೇನು ಕೊಟ್ಬಿಟ್ಟು ಏನನ್ನ ಬಿಟ್ಬಿಟ್ಟವಳೆ ಇವಳು ಅಂದಂಗೆಲ್ಲ ಅನ್ನಿಸ್ಕೊಳಕ್ಕೆ. ಅದೇನೇ ಮತ್ತೆ ಬರ್ಲಿರು ಮಾಡ್ತೀನಿ. ಬರಬೇಕು. ಓ ಏನು ಎಲ್ರೂ ಹಿಂಗೆ ಒಟ್ಟಾಗಿ ಬಂದ್ಬಿಟ್ಟಿದ್ರಾ? ಬರ್ರಿ ಕುಂತ್ಕೊಬ್ರಿ, ಒಳಗಡೆ ಬರ್ರಿ, ಜ್ಯೂಸ್ ಗೀಸ್ ಎಲ್ಲ ಕುಡಿಯೋರಂತೆ. ಅಯ್ಯೋ ನಾಳೆ ನಿಮ್ಮ ಮನೆಗಳ ತಕ್ಕೆಲ್ಲ ಬರೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಎಲೆಕ್ಷನ್ ಟೈಮ್ ಅಲ್ವಾ, ಅದಕ್ಕೆ ಬಂದ್ಬಿಟ್ಟು ಎಲ್ಲರೂ ಅವರು ಉಪಚಾರ ಮಾಡ್ಬಿಟ್ಟು ಏನೇನು ಮಾಡ್ತಾರೆ ಅಂತೆಲ್ಲ ಕೇಳ್ಬಿಟ್ಟು ಕಷ್ಟ ಸುಖ ವಿಚಾರಿಸ್ಕೊಂಡ್ಬಿಟ್ಟು ಬರೋಣ ಅಂತ ಅನ್ಕೊಂಡೆ. ಅಷ್ಟಾಗಿ ನೀವೇ ಬಂದ್ಬಿಟ್ಟಿದ್ರ. ಬರ್ರಿ ನಿಮ್ಮ ಕಷ್ಟ ಸುಖ ಎಲ್ಲನೂ ಒಂದೊಂದೇನೇ ಹೇಳಿ, ನಿಮ್ಮ ಕಷ್ಟ ಏನು ಅಂತ ಹೇಳ್ಬಿಟ್ಟು ನಾನೆಲ್ಲ ಬಗೆಹರಿಸ್ತೀನಿ. ನಿನ್ನ ಕಷ್ಟ ಸುಖನ ನಿನ್ನ ಸೊಸೆ ಹೇಳೋಳ್ಬಿಡು. ನಿನ್ನ ಸೊಸೆ ಹೇಳ್ಬಿಟ್ಟು ನೀನು ಎಲ್ಲನೂ ಬಗೆಹರಿಸೋಳು ನಮಗೆ. ಹೌದಾ? ನನ್ನ ಸೊಸೆ ಕಣಪ್ಪ, ನನ್ನ ಸೊಸೆ ಭಾಳ ಒಳ್ಳೆ ನನ್ನ ಸೊಸೆ. ಎಲೆಕ್ಷನ್ನಾಗೆ ಓಟ್ ಕೇಳ್ಕೊಂಬಿಟ್ಟು ಬರ್ತೀನಿ ಅಂದ್ಲು. ನಾನು ಬ್ಯಾಡ ಬಿಡು ಅಂದೆ, ಆದ್ರೂ ಇಲ್ಲ ಓಟ್ ಕೇಳ್ಕೊಂಬಿಟ್ಟು ಬರ್ತೀನಿ ಹೋಗಿ ಅಂದ್ಲು. ಸರಿ ಕಣವ, ಹೋಗಿ ಕೇಳ್ಕೊಂಬಿಟ್ಟು ಬಾ ಅಂದೆ. ಹೌದಾ? ಅಯ್ಯೋ ನನ್ನ ಸೊಸೆ ಬಿಡಿ, ಏನು ಹೇಳಿದ್ರು ಸತ್ಯನೇ ಹೇಳಿರ್ತಾಳೆ. ನನ್ನ ಬಗ್ಗೆ ಹೇಳ್ತಿದ್ಲ. ಪಾಪ ಭಾಳ ಒಳ್ಳೆ ಸೊಸೆ ನನ್ನ ಸೊಸೆ ಅಂತನೂ. ಓಹೋ ಭಾಳ ಒಳ್ಳೆ ಸೊಸೆ ಅಲ್ವಾ? ಹೌದೌದು, ನಮಗೂ ಹಂಗೆ ಅನ್ನಿಸ್ತು ನಿಮ್ಮ ಸೊಸೆ ಭಾಳ ಒಳ್ಳೆಯವಳು ಅಂತ. ಆದರೆ ನಿನ್ನ ಬುದ್ಧಿ ಏನು ಅಂತೇಳ್ಬಿಟ್ಟು, ನಿನ್ನ ಕಂತ್ರಿ ಬುದ್ಧಿ ಏನು ಅಂತೇಳ್ಬಿಟ್ಟು ನಮ್ಗೆ ಚೆನ್ನಾಗಿ ಅರ್ಥ ಆಯಿತು. ಇದ್ಯಾಕಕ್ಕ ಹಿಂಗಂತ ಇದೀಗ? ಏನೇ ನಿನಗೆ ನಾವೇನು ಬಡ್ಡಿ ಕಟ್ಟಿಲ್ವಾ? ಬಡ್ಡಿ ಚಕ್ರಬಡ್ಡಿ ಕಟ್ಟಿಲ್ವಾ? ಬಡ್ಡಿ ಚಕ್ರಬಡ್ಡಿ ಅದು ಇದು ಅಂತ ಎಲ್ಲನೂ ಕಟ್ಟಿಸ್ಕೊಂಬಿಟ್ಟು ಈ ಮನೆಯಾಳಿ ಸರಿಯಾಗಿ ದುಡ್ಡೇ ಕೊಡಕ್ಕಿಲ್ಲ ಅಂತ ಹೇಳ್ದಂತೆ. ಏನೋ ನಾನು ಬರೀ ಸ್ಟೈಲ್ ಮಾಡ್ಕೊಂಡು ಓಡಾಡ್ತೀನಂತೆ, 4 ಪೈಸದ ಕೆಲಸ ಮಾಡಕ್ಕಿಲ್ವಂತೆ. ಅಂದರೆ ಏನರ್ಥ? ನೀನು ಮಾತ್ರ ಕೆಲಸ ಮಾಡ್ತೀಯಾ, ನಾವೆಲ್ಲ ನಾಟಾಡ್ಕೊಂಡು ಕುಂತಿರ್ತೀವ, ನಾನು ನೋಡ್ಬಿಟ್ಟು ಹಂಗಂದಂತೆ. ಅಯ್ಯೋ ಇಲ್ಲಪ್ಪ, ನಾನೇನು ಹಂಗೆ ಅಂದಿಲ್ಲಪ್ಪ. ಯಾರು ಹೇಳಿದ್ರು ನಿಮಗೆಲ್ಲನೂ? ಇನ್ಯಾರು ಹೇಳಬೇಕು? ನಿಮ್ಮ ಸೊಸೆನೇ ನೀ ಹೇಳಿದ್ರು ಎಲ್ಲ ಇಷ್ಟೇನೂ. ನೀವೇನು ನಿಮ್ಮ ಕತೆ ಏನು ಅಂತ ಹೇಳ್ಬಿಟ್ಟು ನಿಮ್ಮ ಸೊಸೆನೇ ನೀಟಾಗಿ ಹೇಳೋಳೆ. ನೀವೇನು ಮಾಡಿದ್ರಿ, ಏನೇನು ಬಿಟ್ರಿ ಅಂತ ಹೇಳ್ಬಿಟ್ಟು. ಅಲ್ಲ ನಿಮ್ಗೆ ಯಾಕೆ ಬೇಕು ನಮ್ಮ ಬಗ್ಗೆ ಮಾತಾಡೋಂಥದ್ದು? ಅಂಥದ್ದೇನಾಯ್ತು ನನ್ನ ಬಗ್ಗೆ ಮಾತಾಡಕ್ಕೆ? ನೀವು ಏನಕ್ಕೆ ಮಾತಾಡ್ತೀರ ನನ್ನ ಬಗ್ಗೆ ನೀವು? ನಾವೇನು 420 ನಾವು ಸರಿ ಇಲ್ವಾ? ನೀನೇ ನನ್ನ ಮಗನ ಮದುವೆಗೆ ಬಿಟ್ಟು ಅಕ್ಕಿ ಕೊಟ್ಟಿದ್ದ? ಎಲ್ಲ ದುಡ್ಡಿಸ್ಕೊಂಡು ಎಲ್ಲನೂ ಕೊಂಡ್ಕೊಂಡ್ರೆ ತಾನೇ ನಿಂತಾಗೆ. ಅಂತಂದ್ರೆ ಏನು ಪುಕ್ಸಟ್ಟೆ ಅಕ್ಕಿ ಕೊಟ್ಟೆ ಅಂತ ಹೇಳ್ಬಿಟ್ಟು ಮಾತಾಡ್ದಂತೆ ಪುಕ್ಸಟ್ಟೆ ನೀನಿಯಾ? ಅಯ್ಯೋ ನನ್ನ ಸೊಸೆ ಎಲ್ಲ ಸುಳ್ಳು ಹೇಳೋಳೆ ಅಂತ ಅನ್ನಿಸ್ತದೆ. ನನ್ನ ಸೊಸೆ ಗೊಸಿ ಬುದ್ಧಿ ಕಮ್ಮಿ. ಅವಳು ಸುಮ್ಕೇನೆ ಏನೋ ಹೇಳಿರ್ತಾಳೆ. ಅವಳು ಮಾತೆಲ್ಲನೂ ನೀವು ನಂಬಕ್ಕೆ ಹೋಗ್ಬೇಡಿ. ಅವಳು ಸುಮ್ಕೆ ಹೊಸಿ ಸುಳ್ಳು ಹೇಳಿರ್ತಾಳೆ ಅಷ್ಟೇ ನೀನಿಯ. ಸಾಕು ಮುಚ್ಚಮ್ಮ, ಬಾಯಿನ ಕಂಡಿದ್ದೀವಿ. ಸುಮ್ಮನೆ ಸುಳ್ಳು ಹೇಳಕ್ಕೆ ಅವಳಿಗೆ ತಲೆ ಕೆಟ್ಬಿಟ್ಟೈತಾ? ಸುಳ್ಳು ಹೇಳ್ತಾಳಂತೆ. ಸುಳ್ಳು ಏನು ಸುಳ್ಳು ಹೇಳ್ತಾಳೆ? ಸುಮ್ಮನೆ ಸುಳ್ಳು ಹೇಳಕ್ಕೆ ಅವಳಿಗೆ ಏನಾಗೈತೆ? ಇಷ್ಟೊತ್ತು ನೀನು ಹೇಳ್ದೆ ನನ್ನ ಸೊಸೆ ಬಹಳ ಒಳ್ಳೆಯಳು, ನನ್ನ ಸೊಸೆ ಅಪ್ರಂಚಿ ಅಂತ ಹೇಳ್ಬಿಟ್ಟು. ಅಲ್ಲ ಅಪ್ರಂಚಿನೇ, ಆದರೆ ಹಿಂಗೆಲ್ಲ ಹೇಳಿರೋಕ್ಕೆ ಸಾಧ್ಯನೇ ಇಲ್ಲ ನನ್ನ ಬಗ್ಗೆ. ನಿನ್ನ ಸೊಸೆ ಹೇಳಿದಕ್ಕೆ ನೀನು ಇಲ್ಲಿ ಗಂಟೆ ಬಂದಿದ್ದು. ನಿನ್ನ ಸೊಸೆ ಹೇಳಿಲ್ಲ ಅಂದರೆ ಇಲ್ಲಿ ಗಂಟೆ ಬಂದ್ಬಿಟ್ಟು ನಾವು ಯಾಕೆ ಕೇಳ್ತಾ ಇದ್ವಿ? ನಿನಗೆ ಓಟ್ ಹಾಕದ? ನೀನು ಬಾಯಿ ಬಿಡ್ಕೊಂಡು ಕೇಳಿದ್ರು ಒಂದು ಓಟನ್ನು ಹಾಕಕ್ಕಿಲ್ಲ ಕಣೆ ಬದ್ರಿ ನಿಂಗೆ. ಅಕ್ಕ ಹಂಗಂತ ಅನ್ಬೇಡಿ ಕಣಕ್ಕ, ಓಟ್ ಹಾಕಕ್ಕಿಲ್ಲ ಅಂತ ಮಾತ್ರ ಅನ್ಬೇಡಿ ಕಣಕ್ಕ. ಪ್ಲೀಸ್ ಕಣಕ್ಕ, ಓಟ್ ಒಂದು ಹಾಕಕ್ಕ ಪ್ಲೀಸ್ ಕಣಕ್ಕ. ನೀನು ಏನಾರ ಬೈಯಕ್ಕ ಬಡ್ದು ಬಿಡಕ್ಕ, ಏನಾರ ಮಾಡಕ್ಕ, ಆದರೆ ಓಟ್ ಮಾತ್ರ ಹಾಕಕ್ಕಿಲ್ಲ ಅಂತ ಮಾತ್ರ ಅನ್ಬೇಡ ಕಣಕ್ಕ. ಪ್ಲೀಸ್ ಕಣಕ್ಕ, ಓಟ್ ನಿನಗೋಸ್ಕರನೇ ನಿಮಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ. ಕ್ಷಮೆ ಕೇಳ್ಬಿಡ್ತೀನಿ ಕಣಕ್ಕ. ಕೇಳು ಅಂದರೆ ದಯವಿಟ್ಟು ಓಟ್ ಹಾಕಕ್ಕಿಲ್ಲ ಅಂತ ಮಾತ್ರ ಹೇಳ್ಬೇಡ ಕಣಕ್ಕ. ಸಾಕು ಮುಚ್ಚೆ ಬಾಯ್ನ. ಓಟ್ ಹಾಕ್ಬೇಕಂತೆ. ಓಟು ನಮ್ಮ ಬಗ್ಗೆ ಎಲ್ಲ ಕೆಟ್ಟದಾಗ ಮಾತಾಡ್ಕೊಂಡ್ಬಿಟ್ಟು ಬಂದು ನೀನು ಎಂತೋಳು ಅಂತ ನಮಗೂ ಗೊತ್ತಾಗೈತೆ. ನಿನ್ನ ಸೊಸೆನೇ ನಿನ್ನ 420 ಅಂತ ಹೇಳ್ಬೇಕಾದ್ರೆ ನಾವಿನೇ ನೀನು ಹೊಗಳ್ಬಿಟ್ಟು ನೀನು ಆರ್ತಿ ಎತ್ತಕ್ಕಾಯ್ತದೆ ನಿನಗೆ? ನನ್ನ ಸೊಸೆ ಆ ಥರ ಎಲ್ಲ ಹೇಳಿರೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ಸೊಸೆ ಭಾಳ ಒಳ್ಳೆಯಳು. ಅಂದರೆ ನಾನು ಒಳ್ಳೆಯವಳೆ ನೀನಿಯ. ನಿಮ್ಮ ಬಗ್ಗೆ ನಾನೇನು ಕೆಟ್ಟದಾಗ ಮಾತಾಡ್ಕೊಂಡ್ಲಿ? ಇಲ್ಲ ನಾನು ಹಂಗೆಲ್ಲ ಕೆಟ್ಟದಾಗ ಅಂತೂ ನಿಮ್ಮ ಬಗ್ಗೆ ಮಾತಾಡಿನೇನಿಯ ಇಲ್ಲ. ಏನೋ ಹೊಸಿ ಎಲ್ಲೋ ಅಂತಾಗೆ ತಪ್ಪಾಗಿರ್ತದೆ ಅಷ್ಟೇ ನೀನಿಯ. ಸರಿನಾ? ನೋಡಿ ನನ್ನ ಸೊಸೆತಾಗ ನಾನು ಮಾತಾಡ್ತೀನಿ, ನಿಮ್ಮ ಹತ್ರ ಎಲ್ಲ ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರಿನಾ? ಓಟ್ ಮಾತ್ರ ಹಾಕಕ್ಕಿಲ್ಲ ಅನ್ಬೇಡ್ರಿ ಕಣಕ್ಕ. ನಿಮ್ಮ ಕೈ ಮುದ್ದು ಕೇಳ್ಕೊತೀನಿ ಕಣಕ್ಕ. ನಮ್ಮ ಬಗ್ಗೆ ಇನ್ನೊಂದು ಕಿತ್ತ ಏನಾರ ಬಾಯಿ ಬುಟ್ಟೆ ಅಂದರೆ ಪಂಚಾಯತಿ ಕಲಾಕ್ಸ್ಬಿಟ್ಟು ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಷ್ಟೇ ಏನಿಯಾ. ನಾನು ಏನಂತ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ನೀನು ಒಂದಂಗೆ
ಹಂಗೆಲ್ಲ ಇದು ಮಾಡ್ತೀವಿ ಅಂತ ಅನ್ಕೊಂಬಿಟ್ಟಿದೀಗ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಮಳ್ಳಿ ಮಳ್ಳಿ ಮಿಂಚುಳಿ ನಮ್ಮ ಬಗ್ಗೆ ಮಾತಾಡಕ್ ಬತ್ತೀಯೇನೆ ಮಳ್ಳಿ. ಅಯ್ಯೋ ನನ್ನ ಸೊಸೆ ಏನು ಹೇಳಿದ್ನಪ್ಪ. ಅದು ಅದು ಅಕ್ಕ ಲೇ ನಮ್ಮ ಬಗ್ಗೆ ಎಲ್ಲ ಮಾತಾಡೋಳ್ತಾನೆ ಇವಳು. ನಾನು ದೇವ್ರನ್ನ ಮುಂಗೆ ಓಟ್ ಹಾಕ್ಬೇಕು ಅಂತ ಅನ್ಕೊಂಡಿದ್ದೆ. ಇವಳು ನಮ್ಮ ಬಗ್ಗೆ ಎಲ್ಲ ಇಷ್ಟೆಲ್ಲ ಕೆಟ್ಟ ಕೆಟ್ಟದಾಗ ಮಾತಾಡೋಳೆ ಅಂತಂದಮೇಲೆ ನಾವು ಯಾಕೆಲ್ಲ ಓಟ್ ಹಾಕ್ಬೇಕು? ಇವಳಿಗಾದ್ರೆಗೂ ಈ ಮನೆಯೊಳಗೆ ಓಟ್ ಹಾಕ್ಬೇಕಾ ನಾವು? ಇವಳಿಗಂತೂ ಓಟ್ ಹಾಕ್ಲೇಬಾರ್ದು ನಾವಂತೂ. ನಡಿಯೇ ಹೋಗನ್ ಸುಮ್ಕೆನೆ. ಓ ಬರ್ರಿ ಹೋಗನ್ ಬರ್ರಿ. ಲೇ ಭದ್ರಮ್ಮ ಇನ್ನೊಂದ್ಕಿತ ನಮ್ಮ ಬಗ್ಗೆ ಮಾತಾಡೆ, ಆವಾಗ ನಿನ್ಗಿರೋದು ದೊರಿದ್ರದೊಳೆ. ಬರ್ರಿ ಹೋಗಣ. ಇವಳು ತಗೇನು ಮಾತಾಡೋದು? ಅಲ್ಲ ಬೇಕಾದ್ರೆ ನೀವೊಂದು 4 ಮಾತನ್ನ ಬೈದ್ಬಿಡಿ, ಏನಾದರೂ ಅಂದ್ಬಿಡಿ. ಅರೆ 4-5 ಓಟ್ ಕಳ್ಕೊಳಕ್ಕೆ ನಂಗೆ ರೆಡಿ ಇಲ್ಲ ನೋಡಿ. ನನ್ನ ಸೊಸೆಗೊಂಚೂರು ತಲೆ ಕೆಟ್ಟೈತೆ. ನನ್ನ ಸೊಸೆ ಅವಾಗ ಏನೇನೋ ಮಾತಾಡ್ತಿರ್ತಾಳೆ. ಅವಳ ಮಾತೆಲ್ಲ ನೀವು ನಂಬಕ್ಕೆ ಹೋಗ್ಬೇಡಿ. ಈಗ ತಾನೇ ನನ್ನ ಸೊಸೆ ಭಾಳ ಒಳ್ಳೆಳು, ನನ್ನ ಬಗ್ಗೆ ಹೇಳಿರೋದೆಲ್ಲ ನಿಜ ಅಂತ ಹೇಳ್ತಾ ಇದ್ದೆ. ಇವಾಗ ನೋಡ್ರೆ ಉಲ್ಟಾ ಹೊಡಿತಾ ಇದೆಯಾ? ಮತ್ತೆ ಏನರ್ಥ? ಅಂದರೆ ನನ್ನ ಸೊಸೆ ಬಗ್ಗೆ ಯಾಕೆ ಬಿಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹಂಗೆ ಮಾತಾಡಿದೆ ಅಷ್ಟೇನಿಯಾ. ನನ್ನ ಸೊಸೆ ಸರಿ ಇಲ್ಲ, ಪೊಳ್ಳು ಸರಿ ಇಲ್ಲ, ಅದು ಹೆಂಗೆಂಗೋ ಮಾತಾಡ್ತದೆ. ಅವಳನ್ನ ನಂಬಕ್ಕೆ ಹೋಗ್ಬೇಡ. ಬರ್ರಿ ಇವಳು ತಗೇನು ಮಾತಾಡ್ತೀರಾ? ಬರ್ರಿ ಹೋಗನ್ ಬರ್ರಿ. ಅಯ್ಯೋ ಅಕ್ಕ ನಿಂತ್ಕೊಳಕ. ಅಯ್ಯೋ ಅಕ್ಕ, ಈ ಮನೆಯಾಳಿ ಸೊಸೆ ಏನು ಮಾಡ್ಕೊಂಬಿಟ್ಟು ಬಂದವಳೆ. ಲೇ ಪ್ರಿಯಾ, ಈ ಮನೆಯಾಳಿ ಏನೇನು ಮಾಡ್ಕೊಂಬಿಟ್ಟು ಬಂದವಳು ನನಗಂತೂ ಗೊತ್ತಿಲ್ಲ. ಇವಳಿಗೆ ಸರಿಯಾಗಿ ಮಾಡಬೇಕು. ಹೇಳಿ ಅತ್ತೆ. ಲೇ ಎಲೆಕ್ಷನಾಗ ನಾನು ಓಟ್ ಕೇಳ್ಕೊಂಬಿಟ್ಟು ಬಾರೆ ಅಂತಂದರೆ ನನ್ನ ಬಗ್ಗೆ ಸಲ್ದಿರೋದೆಲ್ಲ ಫಿಟಿಗೆ ಇಟ್ಬಿಟ್ಟು ಬಂದಿದ್ದೀನಿ. ನೀನೇನು ಎಲೆಕ್ಷನಾಗ ಗೆಲ್ಲಿಸ್ಬೇಕು ಅಂತ ಹೋಗಿದ್ದೆ, ಸೋಲಿಸ್ಬೇಕು ಅಂತ ಹೋಗಿದ್ದ? ನಾನು ಹೇಳ್ದೆ ತಾನೆ ಓಟ್ ಕೇಳ್ಕೊಂಬಿಟ್ಟು ಬಾರೆ ಅಂತಂದರೆ ಇದೇನು ಮಾಡ್ಬಿಟ್ಟು ಬಂದೆ ನೀನಂತೂ. ಅತ್ತೆ ನೀವೇ ತಾನೇ ಹೇಳಿದ್ದು ನನ್ನ ಬಗ್ಗೆ ಒಂದು 4 ಮಾತು ಹೇಳ್ಬಿಟ್ಟು ಓಟ್ ಕೇಳು ಅಂತ. ಅದಕ್ಕೆ ನಿಮ್ಮ ಬಗ್ಗೆ ಒಂದು 4 ಮಾತು ಹೇಳ್ದೆ, ಓಟ್ ಕೇಳಿದೆ. ನನ್ನ ಬಗ್ಗೆ ಏನೇ ಹೇಳ್ದೆ ಅವ್ರಿಗೆಲ್ಲನೂ? ಏನೇ ಬೊಗಳ್ದೆ? ಇರೋದು ಇದ್ದಂಗೆ ಹೇಳ್ದೆ. ನೀವೇನು ಹೇಳಿರೋ ಅದನ್ನು ಹೇಳ್ದೆ. ನಾನು ಹೇಳಿದ್ನಲ್ಲ ಮೊದಲೇ ಏನಿಯಾ, ನನಗೆಲ್ಲನೂ ಹಂಗೆಲ್ಲನೂ ನನಗೆ ಓಟ್ ಕೇಳಿಂದು ಅಭ್ಯಾಸ ಇಲ್ಲ. ನಂಗೆ ಓಟ್ ಕೇಳಕ್ಕೆ ಬರೋಕ್ಕಿಲ್ಲ ಅಂತ ನಾನು ಹೇಳ್ದೆ ತಾನೆ. ನೀವು ತಾನೆ ಇಲ್ಲ ಹೋಗಿ ಕೇಳು ಅಂತ ಹೇಳಿದ್ದು ನೀವು ತಾನೆ. ಅದಕ್ಕೆ ಸರಿ ಆಯಿತು ಅಂತೇಳ್ಬಿಟ್ಟು ನಾನು ಹೋಗದೆ ಎಲ್ಲನೂ ಕೇಳ್ದೆ. ನನಗೆ ಬರೋಕ್ಕಿಲ್ಲ ಅಂದ್ರೂ ನೀವು ತಾನೆ ನೀವೇನೇ ಹೋಗು ಅಂತ ಹೇಳಿದ್ದು. ಲೇ ಮಳ್ಳಿ, ನಾನು ಹೋಗು ಅಂತ ಹೇಳ್ದೆ. ಅದು ಬಿಟ್ಬಿಟ್ಟು ನಾನು ಓಟೆಲ್ಲ ಓಟೆಲ್ಲ ಹಾಳು ಮಾಡು ಅಂತ ಹೇಳಿದ್ನೆ ನಿನಗೆ. ಮಳ್ಳಿ ಎಲ್ಲ ಅನ್ಯಾಯವಾಗಿ ಓಟೆಲ್ಲ ಹಾಳು ಮಾಡಿಬಿಟ್ಟಲೆ. ನಿಂಗೆ ಬೇಕು ಅಂತ ನೀನು ಹಿಂಗೆ ಮಾಡ್ತಾ ಇದೆಯಾ ಅಂತ ಅನ್ನಿಸ್ತದೆ. ನಿನಗೆ ಸರಿಯಾಗಿ ತೆಗೆದು 4 ಬಿಟ್ಟರೆ ಅವಾಗ ಬುದ್ಧಿ ಬರ್ತದೆ. ಅಮ್ಮ ಏನು ಮಾಡ್ತಾ ಇದ್ದೀರಾ? ಏನಿಬ್ರು ಜಗಳ ಆಡ್ತಾ ಇದ್ದೀರಾ? ರೀ ನೋಡಿ ನಿಮ್ಮಮ್ಮ ಎಲೆಕ್ಷನ್ಗೆ ಹೋಗ್ಬಿಟ್ಟು ಪ್ರಚಾರ ಮಾಡ್ಕೊಂಬಿಟ್ಟು ಬಾ ಅಂತ ಹೇಳ್ತು. ಎಲೆಕ್ಷನ್ ಪ್ರಚಾರಕ್ಕೆ ನನಗೆ ಬರೋಕ್ಕಿಲ್ಲ ಕಣತ್ತೆ, ಹೆಂಗೆ ಪ್ರಚಾರ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ದೆ. ನಿಜವಾಗ್ಲೂ ನಂಗೆ ಬರೋಕ್ಕಿಲ್ಲ ಕಣತ್ತೆ, ಹೆಂಗೆ ಮಾಡೋದು ಅಂತ ಹೇಳಿ ಅದಕ್ಕೆ ಇಲ್ಲ ಹೋಗ್ಬಿಟ್ಟು ನನ್ನ ಬಗ್ಗೆ ಒಂದು 4 ಮಾತು ಹೇಳ್ಬಿಟ್ಟು ಎಲೆಕ್ಷನ್ಗೆ ಹೋಗ್ಬಿಟ್ಟು ಪ್ರಚಾರ ಮಾಡ್ಕೊಂಬಿಟ್ಟು ಬಾ ಅಂತ ಹೇಳ್ತು. ಸರಿ ಆಯಿತು ಹಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋದೆ. ನನಗೊಂದು 2-3 ಸಲ ಹೇಳ್ದೆ ಕಣ್ರಿ. ನನಗೆ ಗೊತ್ತಾಗಲ್ಲ ಹೆಂಗೆ ಎಲೆಕ್ಷನ್ ಕೇಳೋದು ಅಂತ ಹೇಳ್ಬಿಟ್ಟು ಗೊತ್ತಾಗಲ್ಲ ಅಂದರೂ ಇಲ್ಲ ಕೊಳಿಸ್ತು. ನಾನು ಹೋದೆ, ಏನು ಹೇಳಿಲ್ಲ. ನಿಮ್ಮ ಅಮ್ಮನ ಬಗ್ಗೆ ಒಂದು 4 ಮಾತು ಹೇಳ್ದೆ. ಅಷ್ಟಕ್ಕೇನೆ ಅವ್ರು ಬಂದೇನೋ ಮನೆ ಹತ್ರ ಏನೋ ಹಂಗೋ ಹಿಂಗೋ ಮಾತಾಡೋರೆ ಅಂತ ಅನ್ನಿಸ್ತದೆ. ನಂಗೆ ಅದೆಲ್ಲ ಗೊತ್ತಿಲ್ಲ ರೀ. ಅದಕ್ಕೇನೆ ನಿಮ್ಮಮ್ಮ ನನ್ನ ಮೇಲೆ ಜಗಳಕ್ಕೆ ಬಿದ್ದೈತೆ ರೀ. ನಂದೇನು ರೀ ತೆಪ್ಪೈತೆ? ನಾನು ಏನಾರ ಮಾಡಿದ್ದೀನೇನ್ರಿ? ನೀವೇ ಯೋಚನೆ ಮಾಡಿ. ನಾನು ಏನೂ ಮಾಡಿಲ್ಲ ನಾನಂತೂ. ನಿಮ್ಮ ಅಮ್ಮಂದೆ ತಾನೇ ತಪ್ಪು. ಯಾಕೆ ಕಳಿಸ್ಬೇಕಿತ್ತು? ನಿಮ್ಮಮ್ಮ ಹೋಗಿ ಎಲೆಕ್ಷನಾಗೆ ಓಟ್ ಕೇಳ್ಕೊಂಬಿಟ್ಟು ಬಾ ಅಂತ ಹೇಳ್ಬಿಟ್ಟು ನನಗೆ ಕೇಳಕ್ಕೆ ಬರಲ್ಲ ರೀ. ನನಗೆ ಕೇಳಕ್ಕೆ ಬರೋದೇನೇ ಹಿಂಗೆ. ನಾನು ಏನು ಮಾಡಲಿ? ನೀವೇ ಹೇಳಿ ಸುಮ್ಮನೆ ನೀಯ. ಅಮ್ಮ ಲವ್ ನನ್ನ ಬಗ್ಗೆ ಕಿರ್ಸಿದ್ದಕ್ಕೆ ಬಂಚೆ ನಿನ್ನ ಹೆಂಡತಿ ನನ್ನ ಬಗ್ಗೆ ಏನು ಹೇಳ್ಕೊಬಿಟ್ಟು ಬಂದವಳು ಎಲ್ರಿಗೂ ಅಂತ ಹೇಳ. ಎಲ್ರಿಗೂ 420 ಸರಿ ಇಲ್ಲ, ನೀನು ಬೈಕತ್ತಾಳೆ, ಇವಳು ಬೈಕತ್ತಾಳೆ, ಅವಳನ್ನ ಬೈಕತ್ತಾಳೆ ಅಂತ ಹೇಳ್ಬಿಟ್ಟು ಊರು ತುಂಬಾ ಏನೇನೋ ಸುದ್ದಿ ಬುಸ್ಕೊಂಬಿಟ್ಟು ಬಂದ್ಬಿಟ್ಟವಳೆ ಕಣ್ಣ. ನೀನು ಎಂಡ್ರು ಅವ್ರು ಬಂದು ಮಂತಾಗ ನೋಡ್ರಿ ಜಗಳ ಮಾಡ್ತಾವ್ರೆ. ಜಗಳ ಮಾಡೋದು ಹಾಳಾಗಿ ಹೋಗ್ಲಿ, ಜಗಳ ಮಾಡಿದ್ರು ಪರವಾಗಿಲ್ಲ. ಏನಂತ ಹೇಳ್ತಾವ್ರು ಗೊತ್ತೇ? ನಿಂಗೆ ಓಟೆ ಹಾಕಿಲ್ಲ ಅಂತ ಹೇಳ್ತಾವ್ರೆ. ನೋಡಪ್ಪ ಯಾಕಪ್ಪ ಬೇಕು ನಂಗೆ ಇದೆಲ್ಲನೂ? ಇವಳಿಂತ ಕೆಲಸನ ಮಾಡೋದು ಇವಳು ಮನೆಯಳಿ ನೋಡ್ಲಾ. ಇವಳು ಬೇಕು ಅಂತಾನೆ ಎಲೆಕ್ಷನ್ ಪ್ರಚಾರದಾಗಂತೂ ಮೋಸ ಮಾಡ್ತಾವಳೆ. ಏನಕ್ಕೆ ಹಿಂಗೆ ಮಾಡಿದೆ ಪ್ರಿಯಾ? ರೀ ಎಲೆಕ್ಷನಾಗಿ ಹೆಂಗೆ ಪ್ರಚಾರ ಮಾಡೋದು ಅಂತ ಗೊತ್ತಿದ್ರಲ್ವೇನ್ರಿ ನನಗೆ? ಹಿಂಗೆ ಅಂತ ಹೇಳ್ಬಿಟ್ಟು ಗೊತ್ತಿದ್ರೆ ನಾನು ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ದೆ? ನನಗೆ ದೇವ್ರನೇ ಗೊತ್ತಿಲ್ಲ ರೀ ನನಗೆ ಹೆಂಗೆ ಪ್ರಚಾರ ಮಾಡೋದು ಅಂತ. ಸುಮ್ಮನೆ ನಾರ್ಮಲಾಗಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಮಾತಾಡೋದನಪ್ಪ. ಅಷ್ಟಕ್ಕೇನೆ ಹಿಂಗೆಲ್ಲ ಆಯ್ತದೆ ಅಂತ ನನಗೇನ್ರಿ ಗೊತ್ತು? ನಾನು ಯಾವತ್ತೂ ಜನಗಳ ಜೊತೆ ಮಾತಾಡಿಲ್ಲ, ಜನಗಳ ಜೊತೆ ಬೆರ್ತಿಲ್ಲ, ಜನಗಳ ಜೊತೆ ಏನೂ ನನಗೆ ಗೊತ್ತಿಲ್ಲ. ಸಂಪರ್ಕನೇ ಕಡಿಮೆ ನನಗೆ. ಹೆಂಗೆ ಮಾತಾಡಬೇಕು ಅಂತಲೂ ಗೊತ್ತಿಲ್ಲ. ನಿಮ್ಮ ಅಮ್ಮಂಗೆ ಮೊದಲೇ ಒತ್ತಿ ಹೇಳ್ದೆ ರೀ. ಒತ್ತಿ ಈಗ ಹಿಂಗೆ ಐತೆ ನನ್ನ ಪರಿಸ್ಥಿತಿ ಅಂತ ಹೇಳ್ದೆ. ಆದ್ರೂ ಕೇಳಲೇ ಇಲ್ಲ. ಇಲ್ಲ ಹೋಗು ಅಂತ ಬಲವಂತ ಮಾಡ್ತು. ಹೋದೆ ಪ್ರಚಾರ ಮಾಡಿದೆ ಅಷ್ಟೇ. ಅದ್ರಕ್ಕೆ ನಂದೇನ್ರಿ ತಪ್ಪೈತೆ? ಅಮ್ಮ ನಿಂಗೇನು ತಲೆ ಕೆಟ್ಟೈತಾ? ಅವಳು ಎಲೆಕ್ಷನ್ ಪ್ರಚಾರ ಮಾಡೋದು ನಂಗೆ ಗೊತ್ತಿಲ್ಲ ಬರಲ್ಲ ಅಂತ ಹೇಳಿದ್ರು ನಿನ್ಗೇನು ತಲೆ ಕೆಟ್ಬಿಟ್ಟು ಕಳಿಸ್ಬಿಟ್ಟೆ ನಮ್ಮ ಅವಳನ್ನ? ನಿಂಗೇನು ತಲೆಗೆಲ್ಲ ಕೆಟ್ಬಿಟ್ಟೈತೆ ನಿನಗೆ? ಏನು ಕಮ್ಮ ಕಳ್ಸಕೋದೆ ನೀನು? ಏನು ಕಳ್ಸಕೋದೆ? ನಿನಗಂತೂ ತಲೆ ಕೆಟ್ಟೋಗೈತೆ ಅಂತ ಅನ್ನಿಸ್ತದೆ. ಅವಳು ಗೊತ್ತಾಗಲ್ಲ ತಾನೆ ಅವಳಿಗೆ. ಅವಳಿಂದ ಎಲೆಕ್ಷನ್ ಏನು ಅಂತ ಹೇಳ್ಬಿಟ್ಟು ಅವಳಿಗೆ ಏನೋ ಗೊತ್ತಾಯ್ತಾನೆ ನೆಂಟಿಗೆ. ಲೋಪರ್ ನನ್ನ ಮಗನೇ ಮಾತಿನ ಮುಂಚೆ ಎಂಟಿ ವಹಿಸ್ಕೊಂಡ್ಬಿಟ್ಟು ಬಂದ್ಬಿಡ್ತಾನೆ. ಎಂಟಿ ಅಂತ ಹೇಳ್ಬಿಟ್ಟು ನೀನು ಎಂಟಿ ಮಾಡೋದೆಲ್ಲ ಬೇಕಂತಾನೆ ಮಾಡೋಳೆ. ನೀನು ಎಂಟಿನ ಅಮಾಯ್ಕೆ ಅಂತ ಅನ್ಕೊಬಿಟ್ಟೆಲ್ಲ. ಅಮಾಯ್ಕಿನ ಇವಳು? ಇಲ್ಲ ಬೇಕಂತಾನೆ ನೀ ಮಾಡಿರೋದು ಇವಳು ಅಂತೂ. ಯಾಕಂದ್ರೆ ಈಗ ಅಲ್ಲಿ ಅವಳಲ್ಲ ಅವಳು ಮನೆಯಲ್ಲಿ ಜಯಕ್ಕ ಈ ಪದ್ದಿ ಫ್ರೆಂಡ್ ಅಲ್ವೇ? ಹೆಂಗಿದ್ರು ಇವಳು ಪದ್ದಿ ಎಲ್ಲ ಸೇರ್ಕೊಂಡು ನಾನು ಸೋಲಿಸಬೇಕು ಅಂತ ಪ್ಲಾನ್ ಮಾಡ್ತಾವಳೆ. ಮೊದಲು ಇವಳನ್ನ ಮನೆ ಬಿಟ್ಬಿಟ್ಟು ಓಡಿಸಿದ್ರೆ ಅವಾಗ ಬುದ್ಧಿ ಬರ್ತದೆ. ನನಗೆ ಗೊತ್ತು ಇವಳು ಕಂತ್ರಿ ಬುದ್ಧಿ ಏನು ಅಂತ ಹೇಳ್ಬಿಟ್ಟು ಏನು ಗೊತ್ತಿಲ್ಲ ಅಂತ ಅನ್ಕೊಂಡ್ಬಿಟ್ಟವಳೆ. ಎಲ್ಲನೂ ಚೆನ್ನಾಗಿ ಗೊತ್ತು ನನಗೂ. ಇವಳು ಮಾಡ್ತಿರೋ ಕಂತ್ರಿ ಕೆಲಸ ಎಲ್ಲನೂ. ಅಮ್ಮ
ಮುಚ್ಚು ಬಾಯಿನ, ಸುಮ್ಮನೆ ಬಾಯಿ ಮುಚ್ಚಿಬಿಟ್ಬಿಟ್ರೆ ಸರಿ. ನೀನಂತೂ ನನ್ನ ಹತ್ರ ಸುಮ್ಕೆ ನೀ ಬಂದು ಇಲ್ದಿರೋದೆಲ್ಲ ನೀನು ಮಾತಾಡಕ್ಕೆ ಹೋಗ್ಬೇಡ. ಬಾಯಿ ಮುಚ್ಚು, ನೀನು ಸುಮ್ಕೆ ನೀಯ. ನನ್ನ ಹೆಂಡ್ತಿನ ಮನೆ ಬಿಟ್ಬಿಟ್ಟು ಕಳ್ಸೋಂಥದ್ದೇನೈತೆ? ನೀನು ಎಲೆಕ್ಷನ್ಗೂ ನನ್ನ ಹೆಂಡ್ತಿಗೂ ಏನು ಸಂಬಂಧ? ಅಷ್ಟೊಂದು ನಿಂಗೆ ಇಷ್ಟ ಇಲ್ಲ ಅಂತಂದ್ರೆ ನೀನೇ ಮನೆ ಬಿಟ್ಬಿಟ್ಟು ಬೇಕಾದ್ರೆ ಹೋಗು. ನನ್ನ ಹೆಂಡ್ತಿನ ಕಳಿಸು ಅಂತ ಹೇಳ್ತೀಯಾ? ನನ್ನ ಹೆಂಡ್ತಿ ನಾನು ಯಾವತ್ತೂ ಮನೆ ಬಿಟ್ಬಿಟ್ಟು ಕಳ್ಸಕ್ಕಿಲ್ಲ. ಅವಳನ್ನ ರಾಣಿ ಥರ ನೋಡ್ಕೊತೀನಿ ಅಂತ ನೀನು ಅವಳನ್ನ ಕರ್ಕೊಂಬಿಟ್ಟು ಬಂದಿರೋದಿಲ್ಲ ಮದುವೆ ಮಾಡ್ಕೊಂಡು. ಏನು ಆಟ ಆಡಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಬಿಟ್ಟು ಬಂದ್ಬಿಟ್ಟಿದ್ದೀನಿ ಇಲ್ಲಿ. ಏಯ್ ಬಾರೆ, ನೀನ್ಯಾಕೆ ತಲೆ ಕೆಡಿಸ್ಕೊಂತೀಯ? ನಮ್ಮಮ್ಮ ಹೋಗಿ ಪ್ರಚಾರ ಮಾಡುವಂತ ಹೇಳಿದ ತಕ್ಷಣ ಏನಿಯಾ ಹೋಗ್ಬಿಟ್ಟು ಪ್ರಚಾರ ಮಾಡಂತದ್ದು ನಿನ್ಗೇನಿತ್ತು? ಇನ್ನೊಂದ್ಕಿತ ಎಲೆಕ್ಷನ್ ಪ್ರಚಾರಕ್ಕೆ ನೀನು ಹೋಗ್ಲೇ ಬೇಡ. ಇನ್ನೊಂದ್ಕಿತ ನೀನೇನ್ಯಾ ಹೋಗ್ಬಿಟ್ಟು ಪ್ರಚಾರಕ್ಕೆ ಕಳ್ಸಮ್ಮ ಅಂತಂದ್ರು ನನಗೆ ಕಳ್ಸಕ್ಕಿಲ್ಲ. ಇವಳು ಬೇಕು ಅಂತ ಹಿಂಗೆ ಮಾಡ್ತಾಳೆ ಅಂತ ಗೊತ್ತಾಯ್ತಲ್ಲ, ಬಿಟ್ಟಾಕು. ನನಗೂ ಚೆನ್ನಾಗಿ ಗೊತ್ತಾಗೈತೆ. ಅತ್ತೆ ಬಿಡಿಯತ್ತೆ, ಇನ್ನೊಂದ್ಸಲ ಹಿಂಗೆಲ್ಲನೂ ನಾನು ಮಾಡೋದಿಲ್ಲ. ನಿಜವಾಗ್ಲೂ ನಂಗೆ ಎಲೆಕ್ಷನಾಗ ಹೆಂಗೆ ಪ್ರಚಾರ ಮಾಡಬೇಕು ಅಂತ ನನಗೆ ಗೊತ್ತಿರಲಿಲ್ಲ ಕಣತ್ತೆ. ಆದರೆ ಇವಾಗ ಚೆನ್ನಾಗಿ ಅರ್ಥ ಆಯ್ತು ಹೆಂಗೆ ಪ್ರಚಾರ ಮಾಡಬೇಕು ಅಂತ ಹೇಳ್ಬಿಟ್ಟು. ಆಯ್ತು ಬಿಡಿ, ನೀವು ಹೇಳ್ದಂಗೆ ಏನೇ ಆಯಿತು. ಇನ್ನೊಂದ್ಕಿತ ನೀವು ಕಳಿಸ್ಬೇಡ್ರಿ, ನಾನು ಅಷ್ಟೇ ಇನ್ನೊಂದ್ಕಿತ ನಾನು ಹೋಗ್ಬಿಟ್ಟು ಪ್ರಚಾರ ಮಾಡೋಕ್ಕಿಲ್ಲ. ಇನ್ನೊಂದ್ಕಿತ ಬಲವಂತ ಮಾಡಲ್ಲ ಅಂತ ಹೇಳಿದ್ರಲ್ಲ, ಥ್ಯಾಂಕ್ಸ್ ಅತ್ತೆ. ನೀನು ಬೇಕಂತ ನೀನು ಮಾಡಿರೋದು ಅಂತ ಹೇಳ್ಬಿಟ್ಟು ನನಗೆ ಚೆನ್ನಾಗಿ ಗೊತ್ತು ಬಿಡೆ. ಬೇಕಂತ ನೀನು ಇಷ್ಟೆಲ್ಲ ಮಾಡ್ಬಿಟ್ಟು ಹಿಂಗೆಲ್ಲ ಹಾಳು ಮಾಡ್ತಿದ್ಯಾ ಅಂತ ನಂಗೆ ಗೊತ್ತು. ಸರಿ, ಹಾಳಾಗೋಗು. ಸುಮ್ಕೆ ಏನಿಯ ಮಾತಾಡಿದ ಪ್ರಯೋಜನ 5-6 ಒಟ್ಟು ಅನ್ಯಾಯವಾಗಿ ಹಾಳು ಮಾಡ್ಬಿಟ್ಟಲ್ಲೇ. ಹಾಂ, ಹೋಗು ಸುಮ್ಕೆ ಏನಿಯ. ಇನ್ನೊಂದ್ಕಿತ ಎಲೆಕ್ಷನ್ ಪ್ರಚಾರ ಮಾಡಬೇಡ, ಏನು ಮಾಡಬೇಡ. ಇನ್ನೊಂದ್ಕಿತ ಏನು ಎಲೆಕ್ಷನ್ ಪ್ರಚಾರ ಮಾಡಿದೆ ಅಂತ ಹೇಳಿದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ನಿಂಗಂತೂ. ಸರಿ ಅತ್ತೆ ಬೇಜಾರು ಮಾಡ್ಕೋಬೇಡಿ ಅತ್ತೆ, ಸರಿನಾ? ನಂದೇನು ತಪ್ಪಿಲ್ಲ ಕಣತ್ತೆ. ಬಾ ಪ್ರಿಯಾ, ನಿಂದೇನು ತಪ್ಪೈತೆ? ನಿಂದೇನು ತಪ್ಪಿಲ್ಲ. ನಿಂದೇನು ತಪ್ಪಿಲ್ಲ. ಬಾ, ಎಲ್ಲ ನಮ್ಮ ಅಮ್ಮಂದೇನಿಯೇ ತಪ್ಪು. ನಮ್ಮ ಅಮ್ಮನೇ ಹಿಂಗೆಲ್ಲನೂ ಸುಮ್ಮನೆ ಗೊತ್ತಿಲ್ದಿರೋನೆಲ್ಲ ಕಳಿಸೋದು. ಆಮೇಕಿಂದ ಈಗ ನೋಡು ಹಿಂಗೆ ಮಾಡೋದು. ಯಪ್ಪ ಇದೇ ಆಯ್ತು ನಮ್ಮ ಅಮ್ಮಂದು. ಬಾ ಪ್ರಿಯಾ, ಅದಕ್ಕೆಲ್ಲ ಯಾಕೆ ತಪ್ಪಾಯ್ತು ಅಂತ ಕೇಳ್ತೀನಿ ನಮ್ಮ ಅಮ್ಮನ್ನ. ಎಲೆಕ್ಷನ್ ಪ್ರಚಾರಕ್ಕೆ ಹೋಗಲ್ಲ ಅಂದ್ರೂ ಹೋಗು ಅಂತ ಪ್ರಾಣ ತಿಂತಾಳೆ. ಸರಿಯಾಗಿ ಮಾಡಿದ್ದೀನಿ ಬಾ. ಇವಳು ಮಾಡಿರೋದೆಲ್ಲ ಹೇಳ್ಕೊಂಬಿಟ್ಟು ಬರ್ಬೇಕಂತೆ. ಮಾಡಿರೋದೆಲ್ಲ ಅಲ್ಕ ಕೆಲಸ ನನಗೆ. ಇನ್ನು ಒಳ್ಳೆದನ್ನು ಹೇಳ್ಕೊಂಬಿಟ್ಟು ಬಂದರೆ ಎಲ್ಲಿಂದ ಹೇಳ್ಕೊಂಬಿಟ್ಟು ಬರಲಿ ನಾನು? ಎಲ್ಲ ಸರಿಯಾಗಿ ಮಾಡಿದ್ದೀನಿ ನಾನಂತಂದ್ರೆ. ಭಾಳ ಖುಷಿ ಆಯ್ತೈತೆ ನಂಗಂತೂ. ಮಳ್ಳಿ ಮಿಂಚುಲಿ ಎಲೆಕ್ಷನ್ನಾಗ ಗೆಲ್ಲೆ ಆಮೇಕಿಂದ ಮಾಡ್ತೀನಿ. ಹಿಂಗೆ ಅಲ್ಲಿ ಗಂಟ ಏನು ಮಾಡೋಕ್ಕಾಗ್ತಿಲ್ಲ. ಎಲೆಕ್ಷನಾಗ ನಾನು ಗೆಲ್ಲಿ ಅಂತ ಕಾಯ್ತಾ ಇದ್ದೀನಿ. ಎಲೆಕ್ಷನ್ನಾಗೆ ಗೆಲ್ತೀನಿ ಇರು. ಆಮೇಕಿಂದ ನಿನ್ಗೈತೆ. ಎಲ್ಲಿ ಇಕ್ಬೇಕೋ ಅಲ್ಲಿ ಇಕ್ತೀನಿ, ಎಲ್ಲಿ ನಡ ಮುರಿಬೇಕೋ ಅಲ್ಲಿ ಮುರಿದು ನಾನು ಕೂರಿಸ್ತೀನಿ. ಕಿತ್ತೋದೊಳೆ ನಿನ್ನಂತೂ ಸುಮ್ಮನೆ ಬಿಡೋಕ್ಕಿಲ್ಲ ನಾನು. ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನಿನ್ಗಂತೂ. ಏನಪ್ಪ ಹೆಂಗೈತೆ ನನ್ನ ಐಡಿಯಾ? ಜಾಸ್ತಿ ಗಾಳಿ ಸೌಂಡ್ ಕೇಳಿಸ್ತಾ ಇರಬೇಕಲ್ವ ನಿಮಗೆ? ದಯವಿಟ್ಟು ಕ್ಷಮಿಸ್ಬಿಡಿ. ಹೇಳಿದ್ನಲ್ಲ ಸ್ವಲ್ಪ ಅದು ಇದು ಜಗಳ ಅಂತ. ಊರಿಗೆ ಬಂದ್ಬಿಟ್ಟಿದ್ದೀನಿ. ಮನೆ ಒಳಗಡೆ ಹೋದ್ರೆ ಸುಮ್ಮನೆ ಜನಗಳು ಮಾತಾಡ್ತಿರೋ ಸೌಂಡು. ಅದಕ್ಕೆ ನೀವು ಹೊಲ್ದ ಹತ್ರ ಬಂದು ಕೂತ್ಕೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ. ಹೊಲ್ದ ಹತ್ರ ಬಂದು ವಿಡಿಯೋ ಮಾಡೋಣ ಅಂದರೆ ಫುಲ್ಲು ಗಾಳಿ ಸೌಂಡ್ ಬೇರೆ ಬರ್ತೈತೆ. ನನಗೆ ಗೊತ್ತಿಲ್ಲ ಎಷ್ಟು ವಾಯ್ಸು ಕ್ಲಿಯರ್ ಆಗೈತೆ ಅಂತ ಹೇಳ್ಬಿಟ್ಟು. ಆದ್ರೂ ಕೂತ್ಕೊಂಡು ಎಷ್ಟೋ ಪ್ರಯತ್ನ ಪಟ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಜಾಸ್ತಿ ಡಿಸ್ಟರ್ಬೆನ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ, ಸರಿನಾ? ಹಂಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ.